ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಪರಿಚಯ ಆದದ್ದು ಶಿವಣ್ಣನ ಕಿಲ್ಲಿಂಗ್ ವೀರಪ್ಪನ್ ಚಿತ್ರದ ಮೂಲಕ. ಕನ್ನಡದಲ್ಲಿ ಮಾಡಿರೋ ಚಿತ್ರ ಒಂದು, ಆದ್ರೂ ಕನ್ನಡಿಗರಿಗೆ ಬೈಯುವಷ್ಟು ಧೈರ್ಯ ಬಂದೆ ಆತನಿಗೆ. ಬಾಹುಬಲಿ ಗೆಲುವಿನ ನಂತರ ಯಾಕೋ ಆ ಜೀವಿಗೆ ಮೈ ಮೇಲೆ ಹುಳ ಬಿಟ್ಟಂತಾಗಿದೆ ಅನ್ಸುತ್ತೆ. ನಿನ್ನೆ ಟ್ವಿಟರ್ ಅಕೌಂಟ್ ನಲ್ಲಿ ಕನ್ನಡಿಗರಿಗೆ ಆತ್ಮಗೌರವ ಇಲ್ಲವೇ ಇಲ್ಲ, ಕನ್ನಡಿಗರು ಕನ್ನಡಿಗರ ವಿರುದ್ಧವೇ ಚಳುವಳಿ ಮಾಡಬೇಕು, ಅದು ಇದು ಅಂತ ಬರೆದಿದ್ದು. ಕೆಲವು ತಿಂಗಳ ಹಿಂದೆ ವಿಷ್ಣುವರ್ಧನ್ ಮತ್ತು ರಜನಿಕಾಂತ್ಗೆ ನಟನೆ ಬರಲ್ಲ ಅಂತ ಹೇಳಿ ಜನರ ಕೋಪಕ್ಕೆ ಗುರಿಯಾಗಿದ್ರು. ಈಗ ಈ ಹೊಸ ರಗಳೆ. ರಾಮ್ ಗೋಪಾಲ್ ವರ್ಮಾ ಯಾವಾಗಲೂ ನೇರ ನುಡಿಯ ಮನುಷ್ಯ ಅಂತ ಹೇಳ್ತಾರೆ. ಸತ್ಯ ಇರೋ ವಿಷಯವನ್ನ ದೃಢವಾಗಿ ಹೇಳೋದು ಒಳ್ಳೇದೇ, ಆದ್ರೆ ಮತ್ತೆ ಮತ್ತೆ ಕನ್ನಡಿಗರ ಬಗ್ಗೆ ತುಚ್ಛವಾಗಿ ಮಾತಾಡಿದ್ರೆ ನಮಗೆ ಗುರಿಯಲ್ವಾ ಹೇಳಿ. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮ್ಗೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡಿ.